ಏ ಅಬ್ಬಸಾಲಿ ಇದರ ಮರ್ಮ ನಿನಗೆ ಇನ್ನೂ ತಿಳಿದಿಲ್ಲ. ಹೌದು ಹೌದು ಮರಂ ಬೇರೆ ಅದ. ನನ್ನ ಮಗಳ ಜಗತ್ತದೊಳಗ ಹುಟ್ಟಿ ಬಂದು ಇಲ್ಲಿವರೆಗೂ ಈ ಕಣ್ಣಿಲೆ ಕೆಟ್ಟದು ನೋಡಿಲ್ಲ ತೇಳಿ ಕಣ್ಣಿಲ್ಲ ತೇಳಿದ. ಹೌದು ಹೌದು ನನ್ನ ಮಗಳು ಹೊಟ್ಟು ಪ್ರಾಯಕ್ಕೆ ಬಂದಾರ ಇಲ್ಲಿವರೆಗೂ ಈ ಬಾಯಿಲೆ ಕೆಟ್ಟದ ಮಾತಾಡಿಲ್ಲ ತೇಳಿ ಬಾಯಿಲ್ಲ ತೇಳಿದ. ಹೌದು ಹೌದು ನನ್ನ ಮಗಳು ಹೊಟ್ಟು ಪ್ರಾಯಕ್ಕೆ ಬಂದಾಳೆ ಇನ್ನೂವರೆಗೂ ಈ ಕಿವಿಲೆ ಕೆಟ್ಟದ ಕೇಳಿಲ್ಲ ತೇಳಿ ಕಿವಿ ಇಲ್ಲ ತೇಳಿಲ್ಲ. ನನ್ನ ಮಗಳು ಹುಟ್ಟಿ ಪ್ರಾಯಕ್ಕೆ ಬಂದಾಳೆ ಇನ್ನೂವರೆಗೂ ಈ ಕೈಲೆ ಕೆಟ್ಟ ಕೆಲಸ ಮಾಡಿಲ್ಲ ತೇಳಿ ಕೈ ಇಲ್ಲ ತೇಳಿದ್ದ. ಹೌದು ಹೌದು ನನ್ನ ಮಗಳು ಹುಟ್ಟಿ ಪ್ರಾಯಕ್ಕೆ ಬಂದಾಳೆ ಇನ್ನೂವರೆಗೂ ತಪ್ಪಿ ಹೆಜ್ಜೆ ಇಟ್ಟಿಲ್ಲ ತೇಳಿ ಕಾಲಿಲ್ಲ ತೇಳಿದ. ಹೌದು ಇದರ ಮರಮಲಿಗೆ ತಿಳಿದಿಲ್ಲ ಅಬ್ಬಾಸಲಿ. ನನ್ನ ಮಗಳಿಗೆ ಎಲ್ಲಾಗ ಹೋಗು ಮಾಯಾ ಪ್ರಪಂಚದಿಂದ ಸಂಸಾರ ಮಾಡಂದ ಹೋಗು ಮಾಯಾ ಪ್ರಪಂಚದಿಂದ ಸಂಸಾರ ಮಾಡಂದ. ಇಲ್ಲಿ ಬೂದ್ಯಾಳ ಗೌಡ್ರಿಗೆ ಹೇಳುದದ ಏನ್ ಹೇಳುದದ ಗೌಡ್ರಿಗೆ ಒಂದೇ ಒಂದು ಹಳ್ಳಿನ ಋಣ ಮುಟ್ಟಿಸಬೇಕಂತೇಳಿ ಅಬೂಸಾಲಿ ಪ್ರಯತ್ನ ಪಟ್ಟ. ಮುಂದೆ ಆಶಾದೇವಿ ಸಂಗಟ ಲಗ್ನಾಗಿ ಅವತಾರಿಕ ಪುರುಷ ಗಂಡ ಪುರುಷ ಮೈಬೂಸುವಾನಿ ಹುಟ್ಟಿ ಬಂದ. ಹೌದು ಹೌದಾ ಒಂದೇ ಒಂದು ಮೈಬೂಸುವಾನಿ ತಾಯಿ ಬೆಂಕಿ ಹತ್ತದಕ್ಕೆ ಬಾರಿಕಾಯಿ ತಿಲ್ಲತ್ತಾಳ ಮಿಡಿನಾಗ ಹಾವು ಕಡಿತದ ಬಾತೇಳಿ ಪ್ರಯತ್ನದಿಂದ ಹೊಟ್ಟೆಗೆ ಚೂಟಿ ತಾಯಿ ಉಳಿಸ್ಯಾನ. ಹೌದು ಹೌದು ಹಿಂಗ ಜಗತ್ತದರ ಪ್ರಾರಬ್ಧನಾಗ ಭಾರ ಹಾಕಿ ಎಲ್ಲಿ ಯಾರು ಸಂಗಟ ಯಾವ ಶರಣ ಲಗ್ನಾಗಿ ಯಾವ ತಾರೀಕು ಪುರುಷ ಹೊಟ್ಟೆ ಬಂದಾನ ಮುಂದಿನ ಸಂದಿಗೆ ಹೇಳ್ಬೇಕು. ಹೌದು ಏನು ಮಾವಿನಗೊಂಡ ಗ್ರಾಪದಾಗ ಬೂದ್ಯಾಳ ಗೌಡ್ರು ಪ್ರಯತ್ನದ ಪಾಲು ಎತ್ತಿ ಮೆರೆಸ ದಯವಿಟ್ಟಾಳಿ ಕುಡಿಬೇಕು ದಯವಿಟ್ಟಾಳಿ ಕುಡಿಬೇಕು. ಹೌದಾ ಗೌಡ್ರು ಏನ್ ಹೇಳಿದ್ರು ಗೌಡ್ರು ನನ್ನಂಗ ನಾನು ಗುರುವಿನಂಗ ಆಗತ್ತಾರ ಅವರು. ಹೌದ್ ಹೌದು ಹಂಗ ಅದಕ್ಕಾಗಿ ಮಹಾತ್ಮರು ಹೇಳ್ತಾರ ಏನಂತ ಹೇಳ್ತಾರ ಮಹಾತ್ಮರು मिली जिंदगी किसी के काम आने के लिए मगर जिंदगी का सारा वक्त निकल गया कागज के टुकड़े कमाने के लिए. मिली थी जिंदगी किसी के काम आने के लिए मगर जिंदगी का सारा वक्त निकल गया कागज के टुकड़े कमाने के लिए. हौद 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 अरे बंदे क्या करोगे इतना कमा कर. ना कपल में जेब है ना कब्र में अलमार है. हौद हौद ए मौत का फरिश्ता है ए रिश्वत नहीं ले पाएगा ए रिश्वत नहीं ले पाएगा तेरे महात्मರು ಹೇಳ್ತಾರೆ. ಕನ್ನಡ में बोलो कन्नड़ में. ಯಾಕೆ ಹಿಂದಿ ತಿಳಿಯಲ್ಲ ನಿಮಗೆ. ನಮಗ್ ತಿಳಿಯಲ್ಲ. ಹೇಳ್ರಿ ಅಲ್ಲಿ ಇರ್ಲಿ. ಹೌದಾ ಜಾತ್ರೆ ಅಂದ ಬಳಕ ಹೌಶ ನೌಶ ಗೌಶ ಎಲ್ಲ ಇರೋರಿ ನಮ್ಮವ್ರದಾರ ಅವ್ರು ಎಲ್ಲ ನಮ್ಮವ್ರ ಹೇಳಿ ಹೋಗೋದು. ಹೌದಾ ಹೇಳ್ತಾರ ಮಹಾತ್ಮರು ಏನತ್ತ ಶ್ರೇಷ್ಠವಾದ ಅರಿವಿನ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದಿದೆಪ್ಪ. ಹೆಂಡ್ರು ಮಕ್ಕಳು ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಒಂದಲ್ಲ ಎರಡಲ್ಲ ಮೂರು ತಲಿ ಕುತ್ತಿಡತ್ತ ನೀ ಗಳಿಸಿದಿ. ಗಳಿಸಿದಿ ರೊಕ್ಕ ರೂಪಾಯಿಗಾಗಿ ನೀ ಬಡದಾಳುತ್ತೀವಿ. ಶರಣರು ಸಂತರು ಈ ರೊಕ್ಕಿಗೆ ಕಾಗದಂದಾರ ಈ ರೊಕ್ಕಿಗೆ ಕಾಗದಂದಾರ. ಹೌದು ಹೌದು ಕಾಗದ ಹೇಳ್ತಾರವರು. ಏ ಮನುಷ್ಯನೇ ಎಷ್ಟು ಗಳಿಸಿಟ್ಟು ಏನು ಮಾಡಿಯೋ ಏನು ಮಾಡಿ ಹೋಗು ಮುಂದೆ ನಿನಗ ಕಿಶ ಇರುವುದಿಲ್ಲ ಒಯ್ದಿಟ್ಟಿನಂದ್ರ ಗೋರಿ ಒಳಗ ಕಪಾಟಿ ಇರುವುದಿಲ್ಲ. ಹೌದು ಹೌದು ಹೋಗು ಮುಂದೆ ನಿನಗ ಕಿಶ ಇರುವುದಿಲ್ಲ ಒಯ್ದಿಟ್ಟಿನಂದ್ರ ಗೋರಿ ಒಳಗ ಕಪಾಟಿ ಇರುವುದಿಲ್ಲ. ಹೌದು ಹೌದು ಇದು ಹುಟ್ಟಿ ಸಾಯಿ ಜನ್ಮದ ಮಣ್ಣಿನೋಳು ಹುಟ್ಟಿರ್ತಕ್ಕಂತ ಈ ಶರೀರ ಮಣ್ಣಿನೋಳು ಮಣ್ಣು ಪಾಲಾಗಿ ಹೋಗೋದದ. ಹೌದು ಹೌದು ಇಲ್ಲಿನ ಬೂದ್ಯಾಳ ಗೌಡದ ನಮ್ಮ ಗುರುಗಳ ಹಂಗದಾರ ಹಿಂಗದಾರ ತೇಳಿ ಯಮರಾಜನ ಮುಂದೆ ಶಿಫಾರಸ್ ಮಾಡಿದ್ರೆ ನೀವಲ್ಲ ನಿಮ್ಮಪ್ಪ ಬಂದು ಬಿಡುದಿಲ್ಲ ತೇಳಿ ಮಹಾತ್ಮರು ಹೇಳ್ತಾರ. ಹೌದು ಹೌದು ಗೌಡ್ರು ಮತ್ ನೀವು ರಾಹುಲ್ ಹಿಂಗ್ಯಾಕೆ ಹುಚ್ಚದಂಗ ಮಾತಾಡ್ತೇಳಿ ನಿಮಗ ತಪ್ಪು ಕಲ್ಪನಾ ಆಗಬಾರದು. ಹೌದು ಹೌದು ನೀ ಅಲ್ಲ ನಿಮ್ಮಪ್ಪ ಅಂದ್ರ
ಹಡದ ತಂದೆಯಲ್ಲ, ನಮಗ ವಿದ್ಯಾಬುದ್ಧಿ ಕಲಿಸಿದ ಗುರುನೇ ನಮಗ ತಂದೆ ಅಂತ ಹೇಳಿ ತಿಳಿದು ಹೇಳಿದ. ಹೌದು ಹೌದು ನೀವಲ್ಲ ನಿಮ್ಮ ಗುರುಗಳೇ ಬಂದ್ರು ಬಿಡುವುದಿಲ್ಲ ಅಂತೇಳಿ ಯಮರಾಜ್ ಹೇಳ್ತಾನ. ಹೌದು 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 ಅವನ ಮುಂದ ಶಿಫಾರಸ್ ನಡೆಯುವುದಿಲ್ಲ. ಹೌದು ಹೌದು ನಡುವುದಿಲ್ಲ. ಇವತ್ತು ಹುಟ್ಟಿಗಿ ರಾಹುಲ್ ಮಾಸ್ತರ್ ಮಲ್ಲ ಬೂದ್ಯಾಳ ಗೌಡ್ರ ಶಿಫಾರಸ್ ಮಾವಿನ ಹೊಂಡದೊಳಗೆ ನಡೆಯುವುದಿಲ್ಲ. ಹೌದು ಹೌದು ಇಟ್ಟು ತಿಳ್ಕೊಂಡು ಮುಂದಿನ ಹೆಜ್ಜೆ ಇಡಬೇಕು. ಹೌದು ಹೌದು ವಿಷಯದ ಕಲಿಬರು ನಿನ್ನ. ಹೌದು ಬರ್ರಿಪ್ಪ. ಒಂದು ಪ್ರಯತ್ನ, ಇನ್ನೊಂದು ಪ್ರಾರಬ್ಧ. ಹೌದು 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 ತಮ್ಮೆಲ್ಲರಿಗೆ ಮನಸ್ಸಿಗೆ ಬರುವಂಗ ಪ್ರಾರಬ್ಧದ ಪಾಯ ಹಚ್ಚದ್ರಿ ಏನು? ಏನ್ ಹಚ್ಚದ್ರಿ ಸರ? ಭೋಗದ ಭ್ರಮೆ ಯಾರಿಗೆ ಬಿಟ್ಟಿಲ್ಲ, ಹಣಿ ಬರಕತ್ತೇರೆ ಹರಿಬ್ರಹ್ಮಗೆ ತಿಳಿದಿಲ್ಲ. ಹೌದು 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 ಭೋಗದ ಭ್ರಮೆ ಯಾರಿಗೆ ಬಿಟ್ಟಿಲ್ಲ, ಹಣಿ ಬರಕತ್ತೇರೆ ಹರಿಬ್ರಹ್ಮಗೆ ತಿಳಿದಿಲ್ಲ. ಮಾಡಂಗ ಮಾಡನಿ ಆಗಂಗೆ ಆಗುವುದದೆ. ಹೌದು 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 ಮಾಡಂಗ ಮಾಡನಿ ಆಗಂಗೆ ಆಗೋದಂತೇಳಿ ವ್ಯಾಸ ಮುನಿ ಮಗ ಒಬ್ಬ ಭೃಗು ಋಷಿ ಇದ್ದಾನ. ಬ್ರಹ್ಮನು ಕೂಡ ವಾದ ನಡೆದೈತಿ. ಹೌದು 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 ಹೆಂಗ ವಾದ? ಖರೆ ಗೌಡ್ರ ಏನಾಗ್ಯದ್ರಿ? ಪಾರಮಾರ್ಥದ ಪ್ರಾರಬ್ಧದ ಪಾಯ ಹಚ್ಚದ್ರಿ. ಮತ್ತೆ ಪಾಯದೊಳಗ ಮಾಡಂಗ ಮಾಡ್ಲಿ ಪ್ರಯತ್ನತಿ ಯಾಕಂದ್ರಿ? ಹೌದು ಹೌದು ಯಾಕಂದ್ರಿ? ಹೆಚ್ಚಿನ ಅದಲ್ಲ, ಸುಮ್ಮ ಕೂತು ಬಿಡ್ರಿ, ಅಲ್ಲಿ ಮತ್ತೆ ಯಾಕೆ ಮಾಡ್ತೀರಿ? ಮೊದಲೇ ಹೇಳಿರಿಲ್ಲ. ಇಲ್ರಿ ಗೌಡ್ರ, ಪ್ರಯತ್ನದ ಪಾಯ ಹೆಂಗದ ಹೇಳ್ತೀನಿ ಕೇಳ್ರಿ. ಪಾಯ ಹಚ್ಚದ್ರ ಪ್ರಯತ್ನದ ಹಚ್ಚಿದ್ರ ಪ್ರಾರಬ್ಧ ಸಿಕ್ಕಿರಬಾರ್ದು, ಪ್ರಾರಬ್ಧದ ಹಚ್ಚಿದ್ರ ಪ್ರಯತ್ನ ಸಿಕ್ಕಿರಬಾರ್ದು. ಹೌದು 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 ಇದಕ್ಕೆ ಪಾಯ ತರ ಅಂದ್ರೆ ನಿಮ್ಮ ಬಿಲ್ಡಿಂಗ್ ಮಜಬೂತ್ ಆಗ್ತದ, ಫೌಂಡೇಶನ್ ಗಚ್ಚಿತ್ತದ. ಹೌದು ಹೌದು ಫೌಂಡೇಶನ್ ಮೊದಲು ಹಚ್ಚಬೇಕು. ಗಚ್ಚಿರ್ಲಿಲ್ಲ ಅಂದ್ರೆ ಇವೊಬ್ಬ ಸಿವಿಲ್ ಇಂಜಿನಿಯರ್ ಅಲ್ಲ, ನಿಮಗೆ ಲಕ್ಷಣಾಗಿರ್ಲಿ, ನಿಮ್ಮ ಫೌಂಡೇಶನ್ ಫೇಲ್ ಆಯ್ತಂದ್ರ ಮಾವಿನ ಹೊಂಡದೊಳಗ ಬ್ರೇಕರ್ ಹಚ್ಚಿ ನಿಮ್ಮ ಪಾಯ ಹೊಡಿತಾ, ಬ್ರೇಕರ್ ಹಚ್ಚಿ ನಿಮ್ಮ ಪಾಯ ಹೊಡಿತಾ. ಹೆಂಗಾದ ಹೇಳ್ತೀನಿ ಕೇಳ್ರಿ. ಪ್ರಯತ್ನ ಇದ್ದರೆ ಫಲಾದ ತಿಳಿದು ನನ್ನ ವಾದದ. ಏನು ಪ್ರಯತ್ನಕ್ಕೆ ಫಲ ಅದ. ಹೌದು ಹೌದು ನೋಡ್ರಿ, ಏನಾಯ್ತ್ರಿ? ಇವತ್ತು ಮಾವಿನ ಹೊಂಡ ಗ್ರಾಮಕ್ಕ ಬೂದ್ಯಾಳ ಗೌಡ್ರಿಗೆ ಕಾರ್ಯಕ್ರಮ ಕೊಟ್ಟಾರ. ಹೌದು ಹೌದು ಕೊಟ್ಟಾರ. ಇಲ್ಲಿ ಬಂದು ಉಟಗಿ ರಾಹುಲ ಮಾಸ್ತರ್ಕಿಂತ ಒಂದು ಪಟ್ಟರೆ ಹೆಚ್ಚಾಗಬೇಕತ್ತ ಇದ್ದ ಜಾಗ ಬಿಟ್ಟು ಜಿಗದ್ಯಾಡಿ ಆ ಕಡೆ ಬೇಸ್ ಮಂದಿ ಮ್ಯಾಗ ಕೈ ಹೋಗಂಗ ಏನ್ ಮಾಡ್ಲತ್ತಿರಲ್ಲ ಅವನ್ ಅನ್ಬೇಕತ್ತ. ಇದು ನಿಮ್ಮ ಪ್ರಯತ್ನ, ಇದು ನಿಮ್ಮ ಪ್ರಯತ್ನ. ಹೌದು ಮತ್ತೆ ಪ್ರಾರಬ್ಧ ಇದ್ದಂಗ ಆಗುದಿತ್ತ, ಸುಮ್ ಹೆಂಗ ಆದಂಗ ಆತತ್ತೆ ನಿತ್ತಲ್ಲ ಸುಮಾರು ಹೋಗ್ತಿರಲ್ಲ. ಇಲ್ಲ, ಜಗತ್ತದೊಳಗ ಸತ್ಯ ಸಂಘದೊಳಗ ಬೂದ್ಯಾಳ ಗೌಡ್ರ ಅಂತೇಳಿ ಒಂದು ನಾಮ ಬೆಳಿಬೇಕಾದ್ರೆ ಇದು ನಿಮ್ಮ ಪ್ರಯತ್ನ, ಇದು ನಿಮ್ಮ ಪ್ರಯತ್ನ. ಹೌದು ಹೌದು ನಿಮಗೊಂದು ಮಾತು ಹೇಳ್ತಾ. ಏನ್ರಿ ಸರ? ಇಸ್ಲಾಮ ಧರ್ಮದೊಳಗ ಅಬ್ಬು ಸಾಲಿ ಶರಣರ ತೇಳಾಗಿ ಹೋದ್ರೆ ನಿಮಗೆಲ್ಲರಿಗೂ ಗೊತ್ತಿರಬೇಕು. ಹೌದು ಹೌದು ಅಬ್ಬು ಸಾಲಿ ಶರಣರು. ಅಬ್ಬು ಸಾಲಿ ಶರಣರು ನಮಾಜಕ್ಕೆ ಹೋಗ್ಬೇಕಂತೇಳಿ ನದಿ ದಂಡಿಗೆ ಉಜು ಮಾಡ್ಲಕ್ ಹೋಗಿರು. ಹೌದು 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 ಉಜು ಅಂದ್ರೇನು? ನಮಾಜ್ ಬೀಳೋಕ್ಕಿಂತ ಮೊದಲು ಕೈಕಾಲ ಮುಖಗಳೆಲ್ಲ ತಕ್ಕೊಳ್ಳೋದಕ್ಕೆ ಇಸ್ಲಾಂ ಧರ್ಮದೊಳಗ ಉಜು ಅತ್ತಾರ. ಹೌದು 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 ನದಿ ಒಳಗ ಹೋಗಿರು. ಹೋದಂತ ಸಮಯದೊಳಗ ನದಿ ಒಳಗ ಒಂದು ಸೇಬುದಣ್ಣು ಹರಿದು ಬರ್ತಿತ್ತು. ಹೌದು 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 ತಿನ್ನಬೇಕನ್ನೋ ಆಶಾ ಮನಸ್ಸಿನೊಳಗೆ ಹುಟ್ಟಿತು. ಅವಾಗ ಅಬೂ ಸಾಲಿ ಶರಣರು ಸೇಬುದ ಹಣ್ಣು ಕೈಯಾಗಿಡ್ದು ಕಟ್ಟನೆ ಕಡದ್ರು. ಹೌದು 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 ಒಂದು ಕಳೆದು ತಿಂದ್ರು. ಅವಾಗ ಅಬೂ ಸಾಲಿ ಶರಣರಿಗೆ ಮನಸ್ಸಿನೊಳಗೆ ವಿಚಾರ ಬತ್ತು. ಏನು ವಿಚಾರ ಬತ್ರಿ ಸರ? ಈ ಹಣ್ಣ ನದಿ ಒಳಗೆ ಹರ್ಕೋತ ಬಂದದ. ಹೌದು ಹೌದು ಇದು ಬೆಳೆಸಬೇಕಾದ್ರ ಯಾರು ಇದಕ್ಕೆ ನೀರು ಕೊಟ್ಟಾರ, ಯಾರು ಇದಕ್ಕೆ ಗೊಬ್ಬರ ಕೊಟ್ಟಾರ, ಯಾರು ಇದರ ಸಲುವಾಗಿ ಕಷ್ಟ ತಗೊಂಡಾರ. ಹೌದು 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 ಈ ಹಣ್ಣ ನಾ ತಿಳಿದರೆ ಅಲ್ಲಿ ತಿಳಿಲರ್ದರೆ ಅಲ್ಲಿ ತಿಂದಿನಂದ್ರ ಈ ಹಣ್ಣಿನ ಋಣ ಮುಟ್ಟಿಸ್ಬೇಕಂತೇಳಿ ಅಬೂ ಸಾಲಿ ಶರಣರು ನದಿ ದಂಡಿ ಹಿಡಿದು ಹುಡ್ಕೋತ ಬಂದ್ರು ಸೇಬುದ ಪಡ. ಹೌದು 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 ಅವಾಗ ಏನಾಯ್ತ್ರಿ ಸರ? ಸೇಬುದ ಪಡ ಹುಡುಕಿ ಸೇಬುದ ಪಡದಾಗ ಹೋಗ್ತಾರ. ಆಳುಗಳು ಹೊಲದಾಗ ಸೇಬು ತುಂಬುತ್ತಿರ್ತಾವ. ಹೇಳ್ತಾರ ಅಬೂ ಸಾಲಿ ಶರಣರು, ಏನತ್ತ ಯಪ್ಪ ನದಿ ಒಳಗೆ ಹಿಂಗೆ ನಿಂಗೆ ಹರ್ಕೋತ ಬಂದಿತ್ತು,
ಈ ತಿಳಿದು ತಿಳಿಲಾರದೆ ತಿಂದಿದ. ಹೌದು, ಈ ಹಣ್ಣು ತಿಂದಿನು. ಇದರ ಋಣ ಮುಟ್ಟಿಸ್ಲಾಕ ಬಂದಿನಂದ ಹೊಲ್ದಾಗ ಆಳುಗಳು ನಿಂದೆ ಮಾತಾಡಿದ್ರು. ಏನ್ ಮಾತಾಡ್ತಾರಪ್ಪ ನಿಂದೆದ ಮಾತ? ಏನು ಹುಚ್ಚದು, ಆಹಾ, ಏನು ವಿಚಾರ ನಿನ್ನ? ಹೌದು ಹೌದು, ಬೇಕಂದ್ರೆ ಇನ್ನೊಂದ್ ನಾ ಕೊಡ್ತೇ, ಪಿಶು ತುಂಬ್ಕೊಂಡು ಹೋಗು. ಖರೆ ಖರೆ ಹಿಂಗ್ ಹುಚ್ಚುತ್ತನ ಮಾಡ್ಬೇಡ, ನಡಿ ನಡಿಯತ್ತೆ ಬೆದರಿಸಿ ಹಚ್ಬಿಟ್ಲ. ಹೌದು ಹೌದು ಹೌದು. ಅವಾಗ ಏನಾಯ್ತು, ಆಹಾ, ಹೊಟ್ಟೆ ಬಿಡಂಗ್ ಕಾಣಿಸಲಾದ್ರಪ್ಪ ಅಣ್ಣ. ಹಾ ಹಾ, ಬರ್ಲಿ. ಯಾವಾಗ ಹಾ ಹಾ, ಸಾವುಕಾರ ಹೊಲದ ಒಳಗ ಬಂದ ನೋಡ್ರಿ. ಹೌದು ಹೌದು. ಯಾರೋ ಇವನು ಹಿಂಗ್ಯಾಕ ಮಾತಾಡ್ಲತ್ತಿರಂದ, ಯಪ್ಪ ಯಾರೋ ಏನೋ ಹುಚ್ಚಿದ್ದಂಗೆ ಕಾಣಿಸ್ತದ್ರಿ, ಹಣ್ಣಿನ ಋಣ ಮುಟ್ಟಿಸ್ತಾ ಹೇಳಿ ಬಂದಾರ, ನೀವ್ರು ಹೇಳಿ ಬೆದರಿಸಿ ಕಳಿಸ್ರಂದ. ಹೌದು ಹೌದು, ಸಾವುಕಾರ ಏನಾಗತ್ತಾನ? ಹುಚ್ಚುಗಳ ಹುಚ್ಚ ಅವ ಅಲ್ಲೋ, ಹುಚ್ಚುಗಳ ನೀವಿದ್ದೀರಿ. ಹೌದು ಹೌದು, ಹುಚ್ಚ ನೀವಿದ್ದೀರಿ, ಇವನೇ ನಿಜವಾದ ಜ್ಞಾನಿ ಅದಾನ. ಹೌದು ಹೌದು ಹೌದು. ಏನೋ ಆಹಾ, ಇವನೇ ನಿಜವಾದ ಜ್ಞಾನಿ ಅದ ಅಂತೇಳಿ ಸಾವುಕಾರ ಹೇಳ್ತಾನ. ಸಾವುಕಾರ ಹೇಳಿ ಒಂದು ಸೇಬುದ ಹಣ್ಣು ಕೊಟ್ಟ. ಹೌದು ಹೌದು ಹೌದು. ಯಾವಾಗ ಈ ಸೇಬುದ ಹಣ್ಣಲ್ಲಿ ಹೊಲದೊಳಗೆ ನೆಟ್ಟು ಗಿಡ ಬೆಳೆದು ಅದು ಯಾವಾಗ ಹಣ್ಣು ಕೊಡ್ತದ, ಅದರಂದ ಒಂದು ಹಣ್ಣು ನನಗೆ ತಂದು ಕೊಟ್ಟಂದ್ರ ಆಹಾ, ಆ ಹಣ್ಣಿನ ಋಣ ಮುಟ್ಟಿಸದಂಗಾಯ್ತು ಅಂತೇಳಿ ಸಾವುಕಾರ ಅಬೂಸಾಲಿ ಶರಣರಿಗೆ ಹೇಳ್ದ. ಹೌದು ಹೌದು ಹೌದು. ಅವಾಗ ಏನ್ ಮಾಡ್ತಾರ? ಮುಂದೆ ಅಬೂಸಾಲಿ ಶರಣರು ಹೊಲದಾಗ ನೆಟ್ರು 10-12 ವರ್ಷದಾಗ ಬೆಳಿ ಗಿಡ 5-6 ವರ್ಷನಾಗ ಬೆಳೆದ ಹಣ್ಣು ಕೊಡ್ತು. ಆನಂದದಿಂದ ಅಬೂಸಾಲಿ ಶರಣರು ಕಿತ್ಕೊಂಡು ಬಂದು ಸಾವುಕಾರ ಕೈಯಾಗ ಕೊಡ್ತಾರ. ಹೌದು ಹೌದು. ಯಪ್ಪ, ಆಹಾ, ನಿನ್ನಿಂದ ವಚನ ತೊಗೊಂಡಿದ ನಂದ ಪ್ರಯತ್ನ ಇತ್ತು ನಿನ್ನ ಋಣ ಮುಟ್ಟಿಸಬೇಕತ್ತ. ಆಹಾ, ಇವತ್ತು ನಿನ್ನ ಋಣ ಮುಟ್ಟುತ್ತ ತಂದಿ ನಾ ನಡಿತೀನಿ ಶರಣಾರ್ಥಿ ಶರಣಾರ್ಥಿ ಅಂದ್ ಹೊಂಟ. ಹೌದು ಹೌದಾ. ಸಲಾಮ್ ಅಲೈಕುಮ್ ಅಂದ್ ಹೊಂಟ. ಆಹಾ, ಅವಾಗ ಸಾವುಕಾರ ಹೇಳ್ತಾನ ಅಬೂಸಾಲಿ ಶರಣರಿಗೆ, ಏನಂತ ಹೇಳ್ತಾನ? ಅಬೂಸಾಲಿ, ಆಹಾ, ಅರ್ಧ ಹಣ್ಣ ತಿಂದು ಆಹಾ, ಅದರ ಋಣ ಮುಟ್ಟಿಸ್ಬೇಕಂತ ಹೇಳಿ ಏನ್ ಮಾಡಿದಿ? ಗಿಡ ನೆತ್ತ ನನಗ ಅರ್ಧ ಹಣ್ಣಿನ ಋಣ ಮುಟ್ಟಿಸಿದಿ, ಇನ್ನೂ ಅರ್ಧ ನನ್ನ ಕೈ ಒಳಗೆ ಕೊಟ್ಟು ಹೋದತ್ತ ಮುಂದ ಅದು ಕೆಟ್ಟ ಹೋಗ್ಯದ. ಆ ಹಣ್ಣಿನ ಋಣ ಯಾರು ಮುಟ್ಟಿಸೋರು, ಆ ಹಣ್ಣಿನ ಋಣ ಯಾರು ಮುಟ್ಟಿಸೋರು ಅಂದ. ಹೌದು ಹೌದು. ಅವಾಗ ಅಬೂಸಾಲಿ ಅತ್ತನಪ್ಪ, ಆಹಾ, ಪ್ರಯತ್ನದಿಂದ ನಾ ಗೆದ್ದ ಅಂತ ಹೇಳಿ ಆನಂದಿದ್ದ, ಇನ್ನೂ ನಾ ಪ್ರಯತ್ನ ಮಾಡೋ ಸಮಯನೇ ಆಗಲ್ಲ ತಂದಿ. ಆಹಾ, ನೀ ಏನು ಕೇಳ ತಂದಿ, ಅದರ ಋಣ ಮುಟ್ಟಿಸ್ತೀನ ತಂದ. ಅವಾಗ ಅಬೂಸಾಲಿ ಶರಣರಿಗೆ ಸಾವುಕಾರ ಹೇಳ್ತಾನ, ಏನತ್ತ? ನೋಡು, ಆಹಾ, ಮನಿ ಒಳಗ ನಂದೊಂದು ಪ್ರಾಯಕ್ಕ ಬಂದ ಮಗಳದಾಳ. ಹೌದು ಹೌದು. ನೋಡಿನಂದ್ರ ಕಣ್ಣಿಲ್ಲ, ಮಾತಾಡಿನಂದ್ರ ಬಾಯಿ ಇಲ್ಲ, ಕೇಳಿನಂದ್ರ ಕಿವಿ ಇಲ್ಲ, ಏನರ ಮಾಡಿನಂದ್ರ ಕೈ ಇಲ್ಲ, ನಡೆದಿನಂದ್ರ ಕಾಲಿಲ್ಲ. ಹೌದು ಹೌದು. ಎಂತಾಕಿ ಒಬ್ಬಕ್ಕಿ ನನ್ನ ಮಗಳದಾರ, ಆಕಿನ ಸಂಗಾಟ ಲಗ್ನ ಆಗಿ ನೀ ಪ್ರಪಂಚ ಮಾಡಿದ್ರ ಆ ಅರ್ಧ ಹಣ್ಣಿನ ಋಣ ಮುಟ್ತಂದ್ರ ನೋಡ್ರಿ ಪುಣ್ಯಾತ್ಮ. ಹೌದು. ಅವಾಗ ಏನಾಯ್ತ್ರಿ? ಅವಾಗ ಅಬೂಸಾಲಿ ಶರಣರು ಮಗಳಿಗೆ ಲಗ್ನ ಆಗ್ತಾರ. ಇಸ್ಲಾಮ ಧರ್ಮದೊಳಗೆ ಲಗ್ನ ಆದ ದಿವಸ ಸುಹಾಗರಾತ್ ಅಂತ ಹೇಳಿ ಇರ್ತದ. ಹೌದು ಹೌದು ಹೌದು. ಸುಹಾಗರಾತ್ ದಿವಸ ಆಹಾ, ಯಾವ ಅಬೂಸಾಲಿ ಶರಣರ ಮಡದಿಯಾದಂತ ಆಶಾದೇವಿ ಅಬೂಸಾಲಿ ಶರಣರ ಹಾದಿ ಕಾಯ್ತಿಳು, ಕೋಲಿ ಒಳಗ ಬುರುಕ ಹಾಕೊಂಡು ಕೂತಿಳು. ಹೌದು ಹೌದು. ಅವಾಗ ಅಬೂಸಾಲಿ ಶರಣರು ಹೋಗಿ ಏನ್ ಮಾಡ್ತಾರ? ಮೈ ಮ್ಯಾಗ ಹೊಚ್ಚಿರ್ತಕ್ಕಂತ ಬುರುಕ ತೆಗಿತಾನ. ಸಾಕ್ಷಾತ್ ಅಪ್ಸರರೆಂಬ ಮೇಣಕಿ ಅವತಾರ ರೂಪವತಿ ಉಳ್ಳ ಹೆಣ್ಣಳ, ರೂಪವತಿ ಉಳ್ಳ ಹೆಣ್ಣಳ. ಹೌದು ಹೌದು. ಅವಾಗ ಅಬೂಸಾಲಿ ಶರಣರ ಅಂತಾರ, ಏನತ್ತ? ಯಪ್ಪ, ಆಹಾ, ಮಾತ ಘಾತ ಆಯ್ತು. ಏನು ಘಾತ ಆಯ್ತು? ಸಾವುಕಾರ ನನಗ ಮೋಸ ಮಾಡ್ದ. ಹೌದಾ? ಈಗಿಂದೀಗ ಹೋಗಿ ನಾವು ನೀ ಹೇಳಿ ಬರ್ಬೇಕಂತ ಹೇಳಿ ಚಟ್ನೆ ಕೋಲ್ಯಾಂದದ್ದು ಹೊರಗ ಓ ಸಾವುಕಾರ, ಓ ಸಾವುಕಾರ ಅಂದ. ಹೌದು ಹೌದು. ಏನ್ ಹೇಳಿರಿ ನೀವು? ಏನ್ ಹೇಳಿರಿ? ನಿಮ್ಮ ಮಗಳಿಗೆ ಕಣ್ಣಿಲ್ಲ ಅಂದಿರಿ, ಕಾಲಿಲ್ಲ ಅಂದಿರಿ, ಕಿವಿ ಇಲ್ಲ ಅಂದಿರಿ, ಬಾಯಿ ಇಲ್ಲ ಅಂದಿರಿ, ಆಹಾ, ಕಾಲಿಲ್ಲ ಅಂದಿರಿ. ಹೌದು.
ಎಲ್ಲ ಇಲ್ಲ ತೇಳಿ ನನಗ ಲಗ್ನ ಮಾಡ್ರಿ, ಒಳಗ ನೋಡ್ಲಕ್ಕಾಗಿ ಒಬ್ಬ ರೂಪವತಿ ಉಳ್ಳ ಹೆಣ್ಣಳ, ಹೌದಾ ನನಗ ಮೋಸ ಆಯ್ತರ ಸೌಕಾರ, ನನಗ ಮೋಸ ಆಯ್ತಿರಂದ. ಹೌದು ಹೌದು ಅವಾಗ ಏನ್ ಹೇಳ್ತಾನ ಅವಾಗ ಸೌಕಾರ ಅಬ್ಬಾಸ್ ಅಲಿ ಶರಣಿಗೆ ಹೇಳ್ತಲ್ಲ, ಏನತ್ತ ಏ ಅಬ್ಬಾಸ್ ಅಲಿ, ಆಹಾ ಇದರ ಮರ್ಮ ನಿನಗೆ ಇನ್ನೂ ತಿಳಿದಿಲ್ಲ. ಹೌದು ಹೌದು ಮರಂ ಬೇರೆ ಅದ. ನನ್ನ ಮಗಳ ಜಗತ್ತದೊಳಗ ಹುಟ್ಟಿ ಬಂದು ಇಲ್ಲಿವರೆಗೂ ಈ ಕಣ್ಣಿಲೆ ಕೆಟ್ಟದು ನೋಡಿಲ್ಲ ತೇಳಿ ಕಣ್ಣಿಲ್ಲ ತೇಳಿದ. ಹೌದು ಹೌದು ನನ್ನ ಮಗಳು ಹೊಟ್ಟೆ ಪ್ರಾಯಕ್ಕೆ ಬಂದಾರ, ಇಲ್ಲಿವರೆಗೂ ಈ ಬಾಯಿಲೆ ಕೆಟ್ಟದ ಮಾತಾಡಿಲ್ಲ ತೇಳಿ ಬಾಯಿಲ್ಲ ತೇಳಿದ. ಹೌದು ಹೌದು ನನ್ನ ಮಗಳು ಹೊಟ್ಟೆ ಪ್ರಾಯಕ್ಕೆ ಬಂದಾಳೆ, ಇನ್ನೂವರೆಗೂ ಈ ಕಿವಿಲೆ ಕೆಟ್ಟದ ಕೇಳಿಲ್ಲ ತೇಳಿ ಕಿವಿ ಇಲ್ಲ ತೇಳಿಲ್ಲ. ನನ್ನ ಮಗಳು ಹೊಟ್ಟೆ ಪ್ರಾಯಕ್ಕೆ ಬಂದಾಳೆ, ಇನ್ನೂವರೆಗೂ ಈ ಕೈಲೆ ಕೆಟ್ಟ ಕೆಲಸ ಮಾಡಿಲ್ಲ ತೇಳಿ ಕೈ ಇಲ್ಲ ತೇಳಿದ್ದ. ಹೌದು ಹೌದು ನನ್ನ ಮಗಳು ಹೊಟ್ಟೆ ಪ್ರಾಯಕ್ಕೆ ಬಂದಾಳೆ, ಇನ್ನೂವರೆಗೂ ತಪ್ಪಿ ಹೆಜ್ಜೆ ಇಟ್ಟಿಲ್ಲ ತೇಳಿ ಕಾಲಿಲ್ಲ ತೇಳಿದ. ಹೌದು ಇದರ ಮರುಮಲಿಗೆ ತಿಳಿದಿಲ್ಲ ಅಬ್ಬಾಸಲ್ಲಿ. ನನ್ನ ಮಗಳಿಗೆ ಎಲ್ಲಾಗ ಹೋಗು ಮಾಯಾ ಪ್ರಪಂಚದಿಂದ ಸಂಸಾರ ಮಾಡಂದ, ಹೋಗು ಮಾಯಾ ಪ್ರಪಂಚದಿಂದ ಸಂಸಾರ ಮಾಡಂದ. ಹೌದಾ ಅವಾಗ ಆಶಾದ್ವಿ ಅಬೂಸಾಲಿ ಶರಣರು ಸಂಸಾರ ಮಾಡಿದ್ರು. ಮುಂದ 7 ತಿಂಗಳ ಗರ್ಭಿಣಿಯಾದಳು. ಯಾರು? ಆಶಾದ್ವಿ ತಾಯಿನಾದಂತ ಆಶಾದ್ವಿ. ಹೌದ ಹೌದಾ ತಾಯಿಗೆ ಬೆಂಕಿ ಹತ್ತು ಬಾರಿಕಾಯಿ ತಿನ್ಬೇಕನ್ನೋ ಆಶಾ ಹುಟ್ಟಿತು. ಹೌದಾ ಯಾವಾಗ ಬಾರಿಕಾಯಿ ತಿನ್ಬೇಕಂತೇಳಿ ಬಾರಿಕಾಯಿಗೆ ಕೈ ಹಾಕಿ ತಿನ್ಬೇಕಂತಲು ನನ್ನ ಗೈಡ ಸುಮಾರಿ ಹೊಟ್ಟೆಗೆ ಇದ್ದ ತಾಯಿಗೆ ಚೂಟು ಉಳಿಸನ. 10ನೇ ಬಂಧುಗಳ ಜಗತ್ತದೊಳಗ ಹೊಟ್ಟೆಗೆ ಇದ್ದ ತಾಯಿಗೆ ಉಳಿಸನ. ಹೌದಾ 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 ಇಲ್ಲಿ ಬೂದಾಳ ಗೌಡ್ರಿಗೆ ಹೇಳುದನ, ಏನ್ ಹೇಳುದನ ಗೌಡ್ರಿಗೆ? ಒಂದೇ ಒಂದು ಹಳ್ಳಿನ ಋಣ ಮುಟ್ಟಿಸಬೇಕಂತೇಳಿ ಅಬೂಸಾಲಿ ಪ್ರಯತ್ನ ಪಟ್ಟ. ಮುಂದ ಆಶಾದ್ವಿ ಸಂಗಟ ಲಗ್ನಾಗಿ ಅವತಾರಿಕ ಪುರುಷ ಗಂಡ ಪುರುಷ ಮೈಬೂಸುವಾನಿ ಹುಟ್ಟಿ ಬಂದ. ಹೌದಾ ಹೌದಾ ಒಂದೇ ಒಂದು ಮೈಬೂಸುವಾನಿ ತಾಯಿ ಬೆಂಕಿ ಹತ್ತದಕ್ಕ ಬಾರಿಕಾಯಿ ತಿಲ್ಲತ್ತಾಳ, ಮಿಡಿನಾಗ ಹಾವು ಕಡಿತದ ಬಾತೇಳಿ ಪ್ರಯತ್ನದಿಂದ ಹೊಟ್ಟೆಗೆ ಚೂಟಿ ತಾಯಿ ಉಳಿಸ್ಯಾನ. ಹೌದು ಹೌದು ಹಿಂಗ ಜಗತ್ತದರ ಪ್ರಾರಬ್ಧ ಮ್ಯಾಗ ಭಾರ ಹಾಕಿ ಎಲ್ಲಿ ಯಾರು ಸಂಗಟ ಯಾವ ಶರಣ ಲಗ್ನಾಗಿ ಯಾವ ತಾರೀಕು ಪುರುಷ ಹೊಟ್ಟೆ ಬಂದಾನ ಮುಂದಿನ ಸಂದಿಗೆ ಹೇಳ್ಬೇಕು. ಹೌದು ಮಾವಿನ ಏನು ಮಾವಿನಗೊಂಡ ಗ್ರಾಪದಾಗ ಭೂದಾಳ ಗೌಡ್ರ ಪ್ರಯತ್ನದ ಪಾಲು ಎತ್ತಿ ಮೆರೆಸಂತ ಹೇಳಿ ದಯವಿಟ್ಟಾಳಿ ಕುಡಿಬೇಕು, ದಯವಿಟ್ಟಾಳಿ ಕುಡಿಬೇಕು. ಹೌದಾ ಅದಕ್ಕೆ ಇರ್ಲಿ ದಿನ ವಿಷಯ ಬಹಳ ಹೇಳ್ಕೊತ ಕುಂಡ್ರಾನೆ ಟೈಮ್ ಇಟ್ಟಿಗೆ. ಹೌದು ಹೌದು ಟೈಮ್ ಹಂಗೆ ನಡೀದೆ, ಅದು ಟೈಮ್ 3 ಆಗ್ಯದ. ಅದಕ್ಕೆ ಭಾಳ ಟೈಮ್ ತಗೊಂಡೇವ್ ಅನ್ನಿಸ್ತದ. ಅದಕ್ಕೆ ಭಾಳ ಮಾತಾಡಿ ತಮ್ಮ ಯಾರಿಗೂ ವಜ್ಜಾಗುದಿಲ್ಲ. ಯಥಾ ಪ್ರಕಾರ ಒಂದು 4 ನುಡಿ ಚಾಲ್ ಹಾಡಿ ನಮ್ಮ ಗೌಡ್ರಿಗೆ ಪಾಳಿ ಹೋಗ್ತದ. ಮುಂದೆ ನೋಡೋನು ಆ ಭಗವಂತನ ಅನುಕರಣ ಇತ್ತು ಒಳ್ಳೆ ಸಣ್ಣ ಬತ್ತು ಗೌಡ್ರು ಕಚ್ಚಿ ಡಿಳ್ಳ ಇತ್ತಂದ್ರು ಗಚ್ಚಿ ಮಾಡಿ ಈ ಹುಟ್ಟಿಗೀರಾವಲು ಮಾಡ್ತಾರೆ. ಈ ಪಳಾಗ ಮಂಗಳಾರತಿ ಮಾಡಿ ಹೊತ್ತನೆ ತರಿಸಬಾರಕ್ಕೆ ಎತ್ತೇತನ ಹತ್ತಿಗೆ ಬಂದವರು ಹೊಡಿ. ಅದಕ್ಕೆ ಇರ್ಲಿ ಯಥಾ ಪ್ರಕಾರ ಒಂದು 4 ನುಡಿ ಚಾಲ ಹಾಡಿ ಗೌಡ್ರಿಗೆ ಪಾಳಿ ಹೋಗ್ತದ. ತಾವೆಲ್ಲರೂ ಭಕ್ತಿ ಭಾವದಿಂದ ಕುತ್ತು ಕೇಳ್ಬೇಕಂತೇಳಿ ತಮ್ಮೆಲ್ಲರಿಗೂ ಶರಣಾರ್ಥಿ ಹೇಳಿ ಚಾಲಿ ಚಾಲು ಮಾಡ್ತಕ್ಕಂಥ